ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅವ್ರು ತೋತಪುರಿಗೆ ಒಂದು ಚಂದ ಕಲ್ಗಿಟ್ಟು ತೋತಿಟ್ಟು ಉದ್ದದ್ದಾಗಿ ಕಟ್ಟಕ್ಕೆ ಅಂತುಲ್ಲೆ ಅವ್ರತೆಲ್ಲ ಅಚ್ಚಾರು ಉಪ್ಪು ಕರಿ ಹಾಕ ಚಂತ ಅದೇ ಉದ್ದದ್ದಾಗಿ ಕಟ್ಟಕ್ಕೆ ಎಲ್ಬಿಂದ ನಂಗೆ ಹೋಗಿ ಹೆಂಗನೆ ಬೇನ್ ಮಾಯ ನಂಗೆ ಹೋಗಿ ಹೆಂಗಂತ ಚೆರಿಯ ಬೇನೆ ಚೆರಿಯ ಕಟ್ಟಾಕ ಬೆಲೆಯ ಬೇನೆ ಬೆಲೆ ನಾನು ಅವ್ರು ಚೆರಿಯ ಮೀಡಿಯಮ್ ಸೈಜ್ ಕಟ್ಟಾಕಿಟ್ಟೆಲ್ಲ ஒரு இடத்துக்கு இட்டுட்டு நல்ல உப்பிட்டுட்டு ஒரு 3 ஸ்பூன் பெரிய ஸ்பூனில் 3 ஸ்பூன் உப்பிட்டுட்டு நல்ல விறகித்து வச்சிட்டு விடணும் വെച്ചിട്ട് 3 ಗಂಟೆ ಟೈಮ್ തോല് വെച്ച് വിടണം. 3 ಗಂಟೆ ಆयल പിന്നെ ഓപ്പൺ ആക്കി നോക്കുമ്പോൾ നോക്കൂರಲ್ಲ അതിലെല്ലാം തണ്ണി ಎಲ್ಲ ಉಪ್ಪೆಲ್ಲ ಕಲങ്ങിയിട്ട് ತಣ್ಣಿ വന്നിട്ടുണ്ട് നല്ല. അതിനെന്താ കട ഒരു ചേരക്ക് ഇട്ടിട്ട് ஒரு அரைப்பேரை இதுக்கு இட்டுட்டு தண்ணி எடுக்கிறேன். தண்ணியெல்லாம் கம்ப்ளீட் எடுத்துகிட்டு தண்ணி துயில்ல உப்பிட தண்ணி அது நல்லா வெச்சாக்கிட்டு ஒரு சைடில் வெச்சு விட்றேன். அதில் பின்ன 2 ஸ்பூன் ஓமம், 1 ಸ್ಪೂನ್ ನಲ್ಲ ಮೊಲವು, 2 ಸ್ಪೂನ್ ಕಡುಗು, 2 ಸ್ಪೂನು ಕೊತ್ತಂಬರಿ, 2 ಸ್ಪೂನ್ ಜೀರಗ, ஒரு 3 ಲವಂಗ, ಕೆತ್ತೆ ಇದೆಲ್ಲ ಒಟ್ಟಿಗಿಟ್ಟಿಟ್ಟು ಬೆಚ್ಚಾಕ್ರೆ. ನವಸ್ಟಿಕ್ ತವತ್ತಲು ಎಲ್ಲ ಕಂಪ್ಲೀಟ್ ಇಟ್ಟಿಟ್ಟು ಬೆಚ್ಚಾಕಿಟ್ಟು ஒரு ಪಿಂಡಿ ಕರಿ ಲೀವ್ಸ್ ಇಟ್ಟಿಟ್ಟು ಅದರೊಟ್ಟಿಗೆ ಬೆಚ್ಚಾಕಿಟ್ಟು ಇಪ್ಪ ನೋಕೂರಲ್ಲ 2 ಸ್ಪೂನ್ ಆಯ್ತು. 2 ಸ್ಪೂನು ஒரு ತರಿ ಹಾಕಿಟ್ಟು ಮಿಕ್ಸಿ ಜಾರ್ಲಿ ರಣ್ಣು ಹಾಕಿತ್ತಲ್ಲಿ പിന്നെ അതിപ്പോൾ ഒരു പ്ലേറ്റിಗೆ ಇಟ್ಟಿಟ್ಟು ಬೆಚ್ಚಿ ಬಿಡ್ರೆ ಅದು ಬೇರೆ അതിൽ പിന്നെ 1/4 കിലോ മുളക് എടുത്ത് ഉദ്ദുദ്ദത്തെ ചോപ്പ് മുളക് എടുത്തിട്ട് കലക്കിയിട്ട് നാത്തെല്ലാം ഇത് വെച്ചാക്കറ വെയിൽ ಒಣಕ್ಕೆಂಗೂ ಓಕೆ ಹಂಗೆ ನಾನು ಇದ್ರಲ್ಲಿ ಬೆಚ್ಚಾಕಿಟ್ಟು ಮಿಕ್ಸಿ ಜಾರಿಲೆಲ್ಲ ಬೆಚ್ಚಿತ್ತು ಅದಕ್ಕೆ ஒரு வெளியே 1 ಸ್ಪೂನ್ಲು ನಾನು ಕಡುಗಿಟ್ಟೆ, 3 ಸ್ಪೂನು മഞ്ഞൾ ഇട്ടರೆ 3 ಸ್ಪೂನ್ മഞ്ഞൾ ഇട്ടിട്ട് തെല്ല് റണ്ണാക്കിയിട്ട് അതിൽ പിന്നെ ಬೆಚ್ಚಾಯ ಉಪ್ಪುಡ ತಣ್ಣಿ ಉಂಡಲ್ಲ ತೆಲ್ ಚಪ್ಪೆ ತಿಕ್ಕಿರಿಪ್ಪ അതിൽ പിന്നെ ಅದರ ತೆಲ್ಲಾಕಿಟ್ಟು ಇಟ್ಟುಕೊಂಡಿಕ್ಕಿರ ತಣ್ಣಿ ಅದರ ತಣ್ಣಿ ತುಯ್ಯೋಗಿಲ್ಲ ಅದಕ್ಕೆ ಬೀತಿತ್ತು ಅದರಲ್ಲೇ ರಣ್ಣಾಕಿ ಹಂಗೈತಿ. ಇಪ್ಪ ನೋಕು ನಂಗೆಲ್ಲ ಮಸಾಲ ರೆಡಿ ಆಯಿತು. ಆ ಮಸಾಲತ್ತ ಇಪ್ಪ ನಾನು അവിടെ മാങ്ങ വെച്ചിട്ട് ಎಲ್ಲ இடத்துக்கு ഇട്ടിട്ടില്ലല്ലേ ಅದಕ್ಕೆ ഇട്ടിട്ട് 1 സ്പൂണിൽ നല്ല മിക്സ് ആക്കണം. മിക്സ് ആക്കിയിട്ടായാൽ പിന്നെ നല്ല കാണും. ഇപ്പം അതിലുള്ളിനെ കുറച്ച് അത് മിക്സ് ജാർ ഉണ്ടല്ലേ ಅದಕ್ಕೆ ನಂಗೆ ಬೆಚ್ಚಾയിട്ട് ಚಪ್ಪೆ ತಣ್ಣಿ ಉಂಡല്ലേ ಅದಕ್ಕೆ ಬೀತಿತ್ತು ರಚಿಟ್ಟು ಬೀತಿ ಬಿಡೋಣ. അതിൽ പിന്നെ 2 ಕಂಡೆ ನಾನು ಬೆಳ್ಳುಳ್ಳಿയുടെ തോലെಲ್ಲ എടുത്തിട്ട് ಅದಕ್ಕೆ ಇಟ್ಟೆ. ಅரை ಲೋಟ ಎಣ್ಣೆ ஒரு ನವಸ್ಟಿಕ್ ತವತ್ತಲು ಬೀತಿತ್ತು ಅದಕ್ಕೆ 2 ಸ್ಪೂನ್ ಕಡುಗು, ஒரு ಪಿಂಡಿ ರತ್ತರ ಕರಿ ಲೀವ್ಸ್, ஒரு ಪಾದಿ ಕಂಡೆ ಬೆಳ್ಳುಳ್ಳಿ ಇತ್ತರ ಕುತ್ತಿತ್ತು ಅದಕ್ಕೆ ಇಟ್ಟಿತ್ತಲ್ಲ പിന്നെ ಒಗ್ಗರಣೆ ರೆಡಿ. ಅದು ಸೈಡ್ಲಿ ಬೇಯ್ಕ್ರಾಂಟಿ ಮುನ್ನೋಲಿ ಇಪ್ಪ ನಾನು ಮಸಾಲೆ ಹಾಕಿയത് ಉಂಡಲ್ಲಿ ಅದಕ್ಕೆ ಇಟ್ಟಿತ್ತು നല്ല ಬೆರಗಿತ್ತು ಅഞ്ഞൂರು ಸೈಡ್ಲಿ ಇಪ್ಪ ಹಂಗೆ ಬೆಚ್ಚಿತ್ತು ಬಿಡೋಣಾದ್ರು. അതിൽ പിന്നെ ಇದಕ್ಕೆ ഒരു ಸ್ಪೂನು ಇಂಗಿಡೋನು ಗ್ಯಾಸ್ಟಿಕ್ ಇಕ್ಕರ ಎಲ್ಲ ಇಂಡಿಗೆ ಅದು ಬೆಡಕ್ಕವ್ರು 1 ಮೂತಲು ಅದಕ್ಕೆ ಇಟ್ಟರೆ ಅದಿಡೋಣ. അതിൽ പിന്നെ ವಿನೆಗರ್ 1 ಸ್ಪೂನ್ ಬೀತಿ ಬಿಟ್ರೆ ಅದು ವಿನೆಗರ್ ಬೀತಿತ್ತಾಲ್ പിന്നെ ಈ ಮಸಾಲೆ ಹಾಕಿയത് ಉಂಡಲ್ಲಿ ನೋಡೆ ಅದ್ರ എടുത്തിട്ട് ಅದಕ್ಕೆ ಇಟ್ಟು ಬಿಡೋಣ. അതിൽ പിന്നെ അതിൽ ತೆಲ್ಲು ಇಟ್ಟಿಟ್ಟು ಅದರ ತೆಲ್ಲು എടുത്തിട്ട് ಅದಕ್ಕೆ ಇದು ಕಂಪ್ಲೀಟ್ ಅದರ ಮೇಲಿಗೆ ಇಟ್ಟಿದ್ದಾಕಿಟ್ಟು ಇಪ್ಪ ನಂದು ಅಚ್ಚಾರು ರೆಡಿ. ನಾನು ಓವರ್ ನೈಟ್ ಬೆಚ್ಚಿಟ್ಟು ಸುಬೈക്ക് നോക്കൂರಲ್ಲ ಕಂಪ್ಲೀಟ್ ನಂದು ಇದಾಯಿತು ಇದು ಉಪ್ಪುಕರಿ ಆಯಿತು ರೆಡಿ ಆಯಿತು. ಅದನ್ನೆಲ್ಲ എടുത്തിട്ട് ഓരോരേ ಡಬ್ಬಿಗೆ ಇಟ್ಟುಕೊಂಡು ಬಂದೆ. അങ്ങനെ ನಂದು ಟೋಟಲ್ 4 ಡಬ್ಬಿಲಿ ಇದಾಯಿತು. ನೀವು ನೋಕೂರು ನೋಕಿತ್ತು ನಕ್ಕ ಲೈಕ್ ಹಾಕುರು ನಕ್ಕ ಸಬ್ಸ್ಕ್ರೈಬ್ ಹಾಕುರು.